ಒಂದು ಚಿಕ್ಕ ಹಳ್ಳಿಯಲ್ಲಿ ವಿರಾಜ್ ವಾಸಿಸುತ್ತಿದ್ದ. ಅವನಿಗೆ ಹಳೆಯ ಕಥೆಗಳು ಮತ್ತು ಕಾಲಯಾನದ ರಹಸ್ಯಗಳು ತುಂಬಾ ಇಷ್ಟ. ಒಂದು ದಿನ ತನ್ನ ತಾತನ ಮನೆಯಲ್ಲಿ ಅವನು ಒಂದು ವಿಚಿತ್ರ ಗಡಿಯಾರವನ್ನು ಕಂಡ. ಅದರ ಸೂಜಿಗಳು ಹಿಂದುಗಡೆಯೇ ತಿರುಗುತ್ತಿದ್ದವು. ಕುತೂಹಲದಿಂದ ವಿರಾಜ್ ಗಡಿಯಾರವನ್ನು ಮುಟ್ಟಿದ ಕ್ಷಣದಲ್ಲಿ ಅವನು ಹೊಳೆಯುವ ಬೆಳಕಿನಲ್ಲಿ ಮುಳುಗಿ ಹೋಗಿ 1000 ವರ್ಷ ಹಿಂದಿನ ಕಾಲದಲ್ಲಿ ಕಂಡುಕೊಂಡ. ಅಲ್ಲಿ ಪ್ರಾಚೀನ ರಾಜಮನೆಗಳು, ಯೋಧರು ಮತ್ತು ಜಾದೂಗಾರರು ಇದ್ದರು. ಒಂದು ರಾಜಕುಮಾರಿ ಅವನನ್ನು ಕಂಡಳು. ರಾಜಕುಮಾರಿ ದುಷ್ಟ ಮಾಯಾವಿದನಿಂದ ರಾಜ್ಯವನ್ನು ರಕ್ಷಿಸಲು ಸಹಾಯ ಕೇಳಿದಳು. ವಿರಾಜ್ ತನ್ನ ಧೈರ್ಯವನ್ನು ಕೂಡಿಸಿ ಎದುರು ನಿಂತನು. ಗಡಿಯಾರದ ಶಕ್ತಿಯನ್ನು ಬಳಸಿ ಅವನು ಕಾಲವನ್ನು ಹಿಂದಕ್ಕೆ ತಿರುಗಿಸಿ ಶತ್ರುವನ್ನು ಸೋಲಿಸಿದ. ವಿರಾಜ್ ಮತ್ತೆ ಹಳ್ಳಿಗೆ ಹಿಂದಿರುಗಿದ. ಈಗ ಅವನಿಗೆ ಗೊತ್ತಾಯಿತು,